ಕನ್ಯಾ ರಾಶಿಯವರಿಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅಂದರೆ ಅದಕ್ಕೆ ಲಕ್ ಕಾರಣ ಅಲ್ಲ, ಬ್ಯಾಡ್ ಲಕ್ನಿಂದ ಹಂಗೆ ಆಗ್ತಿರೋದು ಅಂತಲ್ಲ, ಅಥವಾ ಅದೃಷ್ಟ ಇಂಥ ವಿಚಾರಕ್ಕಿಂತಲೂ ಹೆಚ್ಚಾಗಿ ಓವರ್ ಕೇರ್ ಮತ್ತು ಓವರ್ ಕರೆಕ್ಷನ್ ಪ್ರಾಬ್ಲಮ್ ಅಂತ. ಕನ್ಯಾ ರಾಶಿಯವರ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಮೂಲ ಕಾರಣ ಬಂದು ಡಿಟೇಲ್ ಓರಿಯೆಂಟೆಡ್ ಒಂದು ಲೈಫ್ ಪ್ಯಾಟ್ರನ್ ಮತ್ತು ಅದಕ್ಕೆ ಅನುಗುಣವಾಗಿ ಹಣಕಾಸನ್ನು ಹ್ಯಾಂಡಲ್ ಮಾಡುವ ರೀತಿ, ಇದೇ ಮೂಲ ಕಾರಣ ಆಗಿರುತ್ತದೆ. ಇದು ಹೇಗೆ ಅನ್ನೋದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇನು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ ಅಥವಾ ಹಣ ಹೇಗೆ ಮಾಡಬೇಕು ಅನ್ನೋ ಟಿಪ್ಸ್ ಆಗಲಿ ಅಂಥದ್ದಲ್ಲ. ಬದಲಾಗಿ ಇಲ್ಲಿ ನಾವು ಮಾತಾಡ್ತಾ ಇರೋದು ನೀವು ಸಂಪಾದಿಸಿದ ಹಣ ಕೈಯಲ್ಲಿ ಯಾಕೆ ಉಳಿತಾ ಇಲ್ಲ ಅನ್ನೋ ವಿಚಾರ. ಸೊ ಇದಕ್ಕೆ ಕಾರಣವನ್ನು ಹೇಳ್ತೀನಿ, ಹಾಗೆಯೇ ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಕನ್ಯಾ ಬುಧನ ರಾಶಿ. ಬುಧ ಅಂದರೆ ಥಾಟ್ಸ್, ಥಿಂಕಿಂಗ್, ಇಂಟೆಲಿಜೆನ್ಸ್, ಅನಾಲಿಸಿಸ್, ಕರೆಕ್ಷನ್ಸ್, ಡೀಟೇಲ್ಸ್, ಹಾಗೆಯೇ ನ್ಯೂ ಥಿಂಗ್ಸ್, ಹೊಸ ವಿಚಾರವನ್ನು ಕಲಿಯೋದು, ಅಂದರೆ ಕಲಿಕೆ. ಸೊ ಹಾಗೆಯೇ ಲೆಕ್ಕಾಚಾರಗಳು, ಇದೆಲ್ಲ ಬರ್ತದೆ. ಸೊ ಕನ್ಯಾ ರಾಶಿಯವರಿಗೆ ಲೆಕ್ಕಾಚಾರ ಅನ್ನೋದು ಚೆನ್ನಾಗೇ ಇರ್ತದೆ. ಸೊ ಈ ಕಾರಣಕ್ಕೆ ಹಣಕಾಸನ್ನು ಚೆನ್ನಾಗಿ ಹ್ಯಾಂಡಲ್ ಕೂಡ ಮಾಡ್ತಾರೆ. ಸೊ ಸ್ಟಿಲ್ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರ್ತದೆ. ಸೊ ಕ್ಯಾಲ್ಕುಲೇಟಿವ್ ಬ್ರೈನ್ ಇದ್ರೂ ಕೂಡ, ಥಿಂಕಿಂಗು, ಇಂಟೆಲಿಜೆನ್ಸ್ ಎಲ್ಲ ಇದ್ರೂ ಕೂಡ ಹಣಕಾಸಿನ ಸಮಸ್ಯೆ ಯಾಕೆ ಬರಬೇಕು? ಸೊ ಇಲ್ಲಿ ಕೆಲವೊಂದು ಬಿಹೇವಿಯರ್ ಪ್ಯಾಟ್ರನ್, ನಮ್ಮ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಬಿಹೇವಿಯರ್ ಪ್ಯಾಟ್ರನ್ ಇರ್ತದೆ, ಅದು ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರೆಸ್ ಬಿಲ್ಡ್ ಮಾಡುವಂಥ ಸಂದರ್ಭಗಳು ಇರ್ತದೆ. ಕನ್ಯಾ ರಾಶಿಯವರು ಅವರು ಕೇರ್ಲೆಸ್ನೆಸ್ ಥರ ಬದುಕೋರಲ್ಲ, ತುಂಬ ಒಂದು ಕಾಳಜಿ ಇರುವಂಥ ಒಂದು ಮೈಂಡ್ಸೆಟ್ ಇರೋರು. ಎಲ್ಲೂ ಮಿಸ್ಟೇಕ್ ಇರಬಾರ್ದು, ಪರ್ಫೆಕ್ಷನ್, ಎಲ್ಲವೂ ಅಚ್ಚುಕಟ್ಟಾಗಿರಬೇಕು, ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ. ಸೊ ಅದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಕೂಡ ಅದೊಂದು ರೀತಿಯ ಮುತುವರ್ಜಿ ಅನ್ನೋದನ್ನು ವಹಿಸ್ತಾರೆ. ಆದರೆ ಸಮಸ್ಯೆ ಏನು ಅಂದರೆ ಈ ದೊಡ್ಡ ಖರ್ಚುಗಳು, ದೊಡ್ಡ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಮುತುವರ್ಜಿ ತೋರಿಸ್ತಾರೆ. ಚಿಕ್ಕ ಚಿಕ್ಕ ಎಕ್ಸ್ಪೆನ್ಸಸ್ಗಳು ಅನ್ನೋದನ್ನು ಅವರು ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಇದು ಅವರಿಗೇನೆ ತಿಳಿಯದಂತೆ ಆಗುವಂಥ ಒಂದು ಮಿಸ್ಟೇಕು. ಸೊ ಈ ಚಿಕ್ಕ ಎಕ್ಸ್ಪೆನ್ಸಸ್ಸು ಕೊನೆಗೆ ಲೆಕ್ಕ ಹಾಕಿ ನೋಡುವಾಗ ನಿಮಗೆ ದೊಡ್ಡ ಎಕ್ಸ್ಪೆನ್ಸಸ್ದು ಮಟ್ಟಕ್ಕೇ ಆ ಚಿಕ್ಕ ಚಿಕ್ಕ ಎಕ್ಸ್ಪೆನ್ಸಸ್ಸನ್ನು ಮಾಡಿರ್ತಾರೆ ಅವರು. ಸೊ ಹಣಕಾಸಿನ ಸಮಸ್ಯೆ ಅಂತ ಕನ್ಯಾ ರಾಶಿ ಅವರಿಗೆ ಬರೋದಾದರೆ ಈ ರೀತಿಯ ಎಕ್ಸ್ಪೆನ್ಸಸ್ನಿಂದನೇ ಬರುವುದು ಜಾಸ್ತಿ. ಮುಖ್ಯವಾಗಿ ಇವರ ಎಕ್ಸ್ಪೆನ್ಸಸ್ ಯಾವ ವಿಚಾರಕ್ಕೆ ಮಾಡ್ತಾರೆ ಅಂದರೆ ಕರೆಕ್ಷನ್ ಮಾಡೋ ವಿಚಾರ. ಲೈಫ್ನಲ್ಲಿ ತುಂಬ ವಿಚಾರಗಳು ಕರೆಕ್ಟಾಗಿರಬೇಕು ಅನ್ನೋ ಕಾರಣಕ್ಕೆ ಇಂಪ್ರೂವೈಸೇಷನ್ ಮಾಡುವಂಥದ್ದು. ಕನ್ಯಾ ರಾಶಿಯವರ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇದು ಸರಿಯಾಗಿರಬೇಕು, ಇದನ್ನು ಇಂಪ್ರೂವ್ ಮಾಡಬೇಕು, ಮುಂದೆ ಇದು ಯಾವುದು ಪ್ರಾಬ್ಲಮ್ ಬರಬಾರ್ದು, ಇದರಿಂದ ಹೆಲ್ತ್, ಸಿಸ್ಟಮ್, ಸೇಫ್ಟಿ, ಇಂಥ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಇಂಥ ವಿಚಾರಗಳು ಇವ್ರಿಗೆ ಆದ್ಯತೆಯಾಗಿರೋದ್ರಿಂದಾಗಿ ಇಂಥ ಒಂದು ಸರಿ ಮಾಡುವಂಥ ವಿಚಾರಗಳಿಗೇ ಇವರು ಸ್ಪೆಂಡಿಂಗ್ ಮಾಡೋದು ಜಾಸ್ತಿ ಇರ್ತದೆ. ಹೀಗಾಗಿ ಮನಿ ಮ್ಯಾಟರ್ಸ್ನಲ್ಲಿ ಫ್ರೀಕ್ವೆಂಟ್ ಸ್ಮಾಲ್ ಸ್ಪೆಂಡಿಂಗ್ ಅಂದರೆ ಚಿಕ್ಕ ಚಿಕ್ಕ ಖರ್ಚುಗಳನ್ನು ಮಾಡ್ತಾ ಹೋಗೋದು, ಮತ್ತು ರಿಪೀಟೆಡ್ ಫಿಕ್ಸಿಂಗ್ ಅಂತ ಅಂದರೆ ಪದೇ ಪದೇ ರಿಪೇರಿ ರೀತಿಯ ಕೆಲಸಗಳು, ನಿರ್ವಹಣೆ ರೀತಿಯ ಕೆಲಸಗಳು, ಇದು ಸರಿ ಮಾಡಬೇಕು ಅದು ಸರಿ ಮಾಡಬೇಕು ಅನ್ನೋ ರೀತಿ ಸರಿ ಮಾಡ್ತಾ ಹೋಗುವಂಥದ್ದು, ಮತ್ತು ಕಾನ್ಸ್ಟೆಂಟ್ ಅಪ್ಗ್ರೇಡ್ ಅಂತ ಅಂದರೆ ಇಂಪ್ರೂವ್ಮೆಂಟನ್ನು ಮಾಡ್ತಾ ಹೋಗೋದು. ಯಾವುದೋ ಒಂದು ವಿಚಾರ ಹೆಂಗಿದೆಯೋ ಹಂಗೆ ಇರೋದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಮತ್ತೆ ಇಂಪ್ರೂವ್ ಹೆಂಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಜಾಸ್ತಿ ಯೋಚನೆ ಮಾಡೋದು. ಮತ್ತು ಪ್ರಿಕಾಷನರಿ ಎಕ್ಸ್ಪೆನ್ಸಸ್ ಅಂತ ಅಂದರೆ ಮುಂಜಾಗ್ರತಾ ಕ್ರಮವಾಗಿ, ಅದು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಮುಂದೆ ಪ್ರಾಬ್ಲಮ್ ಬರಬಾರ್ದು ಅನ್ನೋದನ್ನು ಈಗಲೇ ಅವರು ಸರಿಪಡಿಸ್ಕೊಂಡು ಹೋಗೋದಕ್ಕೂ ಕೂಡ ಆದ್ಯತೆ ಕೊಡೋದ್ರಿಂದಾಗಿ ಅಂಥ ವಿಚಾರಕ್ಕೂ ಕೂಡ ಇವರು ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ತಾರೆ. ಇದರಲ್ಲಿ ಡೇಂಜರಸ್ ಪ್ಯಾಟ್ರನ್ ಏನು ಅಂದರೆ ಚಿಲ್ಲರೆ ಖರ್ಚಿನ ಭ್ರಮೆ ಅಂತ. ಅಂದರೆ ಇವರು 300 ರೂಪಾಯಿ ಅನ್ನೋದು ಇದು ದೊಡ್ಡದಲ್ಲ ಅಂತ ಅನಿಸುತ್ತೆ, 600 ರೂಪಾಯಿ ಇದು ನನಗೆ ಏನು ಅನಿವಾರ್ಯ, ಇದು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. 900 ರೂಪಾಯಿ ಅಂತ ಬಂದರೆ ಓಕೆ ಇದು ಮೇಂಟೆನೆನ್ಸ್ಗೋಸ್ಕರ ಮಾಡಿದೆ ಅಂತಂದರೆ ಎಲ್ಲವನ್ನು ಕೂಡ ಚಿಲ್ಲರೆ ರೀತಿ ಖರ್ಚು ಅನ್ನೋ ರೀತಿಯಲ್ಲೇ ಇವ್ರು ಖರ್ಚು ಮಾಡ್ತಾ ಹೋಗೋದು. ಆದರೆ ಇದು ದೊಡ್ಡ ಎಕ್ಸ್ಪೆನ್ಸೇ ಆಗಿರ್ತದೆ. ಸೊ ಇದರಿಂದಾಗಿ ಲೀಕೇಜ್, ಸೋರಿಕೆ, ಹಣಕಾಸಿನ ಸೋರಿಕೆ ಹೆಚ್ಚಾಗ್ತಾ ಹೋಗ್ತಿರ್ತದೆ. ಸೇವಿಂಗ್ಸ್ ಸ್ಲೋ ಆಗ್ತಾ ಇರ್ತದೆ. ಹಣ ಸೇವ್ ಮಾಡ್ತಾ ಇದ್ರೂ ಕೂಡ ಮತ್ತೆ ಡ್ರೈನ್ ಆಗ್ತಾ ಇರ್ತದೆ. ಸೊ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮೈಕ್ರೋ ಸ್ಪೆಂಡಿಂಗ್ ಅಂತ. ಸೊ ಓವರಾಲ್ ಜಾತಕದ ಆಧಾರದಲ್ಲಿ ಆದಾಯ ಸ್ಥಾನ ಮತ್ತು ಧನಸ್ಥಾನ, ಇದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು, ಇದರ ಸ್ಥಿತಿಗತಿ, ಇದು ಈ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಇದು ನಾನು ರಾಶಿಯಿಂದ ಈ ಮೈಂಡ್ಸೆಟ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾ ಇರೋದು. ಸೊ ಜಾತಕದಲ್ಲಿ ಈ ಫ್ಯಾಕ್ಟರ್ಗಳು ಏನು ಹೇಳಿದ್ನೋ ಇದು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಏನು ಅಷ್ಟೊಂದು ಇಂಪ್ಯಾಕ್ಟ್ ಇರೋದಿಲ್ಲ. ಸೊ ಜಾತಕದಲ್ಲೂ ಕೂಡ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಥ ಗ್ರಹಗಳ ಪೊಸಿಷನ್ನು, ಆ ಸ್ಥಾನಗಳು ಪ್ರಾಬ್ಲಮ್ ಇತ್ತು ಅಂದರೆ ನಾನೇನು ಇಷ್ಟೊತ್ತು ಹೇಳ್ತಾ ಬಂದನೋ ಇದು ಇವರಿಗೆ ಫೈನಾನ್ಷಿಯಲಿ ಡಿಫಿಕಲ್ಟ್ ಸಿಚುವೇಷನ್ನು, ಸ್ಟ್ರೆಸ್ಫುಲ್ ಸಿಚುವೇಷನ್ಗಳನ್ನು ಕೂಡ ತಂದಿಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಕನ್ಯಾ ರಾಶಿಯವರ ಒಂದು ಹಿಡನ್ ಪ್ಯಾಟ್ರನ್ ಇದೆ, ಅದೇನು ಅಂದರೆ ಎಮೋಷ್ನಲ್ ಅಸಮಾಧಾನ ಅಂತ. ಹಣ ಸ್ಪೆಂಡ್ ಮಾಡ್ತಾರೆ, ಮತ್ತೆ ಫಿಕ್ಸ್ ಮಾಡ್ತಾರೆ, ಮತ್ತೆ ಇಂಪ್ರೂವ್ ಮಾಡ್ತಾರೆ, ಆದರೂ ಸಮಾಧಾನ ಆಗ್ತಾ ಇರೋದಿಲ್ಲ. ಸೊ ಮೈಂಡ್ ಹೇಳ್ತಾ ಇರ್ತದೆ ಇದು ಕರೆಕ್ಟ್ ಆಗಬೇಕು, ಇದು ಇನ್ನೂ ಕರೆಕ್ಟ್ ಆಗಬೇಕು ಅಂತ. ಹೀಗಾಗಿ ಸೇಮ್ ಏರಿಯಾ, ಸೇಮ್ ಕ್ಯಾಟಗರಿ, ಮತ್ತೆ ಸೇಮ್ ಎಕ್ಸ್ಪೆನ್ಸಸ್.
ಇಂಥದ್ದು ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯ ಟ್ರ್ಯಾಪನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಯೂ ಇರ್ತದೆ. ಇನ್ನು ಕನ್ಯಾ ರಾಶಿ ಬುಧನ ರಾಶಿ ಆಗಿರೋದ್ರಿಂದಾಗಿ ಇವರಿಗೆ ಆ್ಯಕ್ಚುಲಿ ಏನು ಒಂದು ಡಿಸ್ಕ್ರಿಮಿನೇಷನ್ ಅಂತಂದರೆ ಹಣವನ್ನು ಲೆಕ್ಕಾಚಾರ ಹಾಕುವಂಥ ಒಂದು ಸಾಮರ್ಥ್ಯ ಇರ್ತದೆ. ಆದರೆ ಏನಾಗುತ್ತೆ, ಆರಂಭದಲ್ಲಿ ಎಕ್ಸ್ಪೆನ್ಸಸನ್ನು ಟ್ರ್ಯಾಕ್ ಮಾಡ್ತಾರೆ, ಆಮೇಲೆ ನೋಟ್ ಡೌನ್ ಕೂಡ ಮಾಡ್ತಾರೆ, ಆಮೇಲೆ ಅನಲೈಸು ಮಾಡ್ತಾ ಇರ್ತಾರೆ. ಹೋಗ್ತಾ ಏನಾಗುತ್ತೆ, ಮೈಂಡ್ ಟಯರ್ಡ್ ಆಗಿಬಿಡ್ತದೆ. ಇದು ಜಾಸ್ತಿ ಆಯಿತು ಅಂತ ಅನಿಸಿ ಒಂದು ರೀತಿಯ ಟ್ರ್ಯಾಕಿಂಗ್ ಫ್ಯಾಟಿಗ್ಯೂ ಅಂತಂದರೆ ಒಂದು ರೀತಿಯಲ್ಲಿ ಬಳಲಿಕೆ, ಆಲೋಚನೆಯಲ್ಲೇ ಅವರಿಗೆ ಇದನ್ನು ಲೆಕ್ಕಾಚಾರ ಹಾಕಿ ಬಳಲಿಕೆ ರೀತಿ ಆಗೋದು. ಅದರಲ್ಲೂ ಜಾತಕದಲ್ಲಿ ಬುಧನ ಏನಾದರೂ ಸ್ಥಿತಿಗತಿ ವೀಕ್ ಇತ್ತು ಅಂದರೆ ಬಹಳ ಬೇಗ ಇದು ಟಯರ್ಡ್ನೆಸ್ ಅನಿಸುತ್ತೆ ಅವರಿಗೆ. ಆನಂತರ ಟ್ರ್ಯಾಕ್ ತಪ್ಪಿರ್ತದೆ, ಬ್ಲೈಂಡ್ ಎಕ್ಸ್ಪೆನ್ಸಸ್ಗೆ ಸ್ಲಿಪ್ ಆಗಿರುತ್ತೆ. ಸೊ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಹಣಕಾಸಿನ ಸಮಸ್ಯೆ ರೂಟ್ ಕಾಸ್ ಏನು ಅಂತ ನೋಡೋದಾದರೆ ಫಿಯರ್ ಬೇಸ್ಡ್ ಪ್ರಿಕಾಷನ್, ಅಂದರೆ ಮುಂದೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತೇಳಿ ಆ ಒಂದು ಫಿಯರ್ನಿಂದ ಮುಂಜಾಗ್ರತಾ ಕ್ರಮವನ್ನು ಜಾಸ್ತಿ ಮಾಡ್ತಾ ಹೋಗೋದು, ಪರ್ಫೆಕ್ಷನ್ ಚೇಸಿಂಗ್ ಅಂತ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು, ಎಲ್ಲವೂ ಅಚ್ಚುಕಟ್ಟಾಗಿರಬೇಕು ಅನ್ನೋ ರೀತಿಯಲ್ಲಿ, ಅಥವಾ ಅವರಿಗೆ ಅದು ಕಂಫರ್ಟೇಬಲ್ ಆಗಿ ಇರಬೇಕು, ಅವರಿಗೆ ಅಚ್ಚುಕಟ್ಟಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ಅದಕ್ಕೆ ಸ್ಪೆಂಡಿಂಗ್ ಮಾಡೋದು. ಟೂ ಮಚ್ ನೆಸಸರಿ ಎಕ್ಸ್ಪೆನ್ಸಸ್ ಅಂತ ಅಂದರೆ ಎಲ್ಲವೂ ಇವರಿಗೆ ಅಗತ್ಯ ಅನ್ನಿಸ್ತಾ ಇರ್ತದೆ, ಬೇರೆಯವರಿಗೆ ಅಗತ್ಯ ಇಲ್ಲದೂ ಕೂಡ ಇವರಿಗೆ ಅಗತ್ಯ ಅಂತ ಅನ್ನಿಸ್ತಾ ಇರ್ತದೆ. ಆ ಕಾರಣಕ್ಕೂ ಕೂಡ ಎಕ್ಸ್ಪೆನ್ಸ್ ಮಾಡ್ತಾ ಇರ್ತಾರೆ. ಸೊ ನೋ ಕೆಟಗರಿ ಬೌಂಡ್ರಿ ಅಂತ ಅಂದರೆ ಏನು, ಇದು ಬೇಕು, ಇದು ಬೇಡ, ಸೊ ಇದಕ್ಕೆ ನಾನು ಎಕ್ಸ್ಪೆನ್ಸ್ ಮಾಡಬೇಕು, ಇದಕ್ಕೆ ಎಕ್ಸ್ಪೆನ್ಸ್ ಮಾಡೋದು ಅಗತ್ಯ ಇಲ್ಲ ಅಂತ ಅದೊಂದು ಕೆಟಗರೈಸ್ ಮಾಡುವಂಥದ್ದು ಏನಿದೆಯೋ ಈ ವಿಚಾರದಲ್ಲಿ ವೀಕ್ ಆಗಿರುವಂಥದ್ದು. ಹಾಗಾದರೆ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆ ಬರ್ತದೆ. ನಾನಿಲ್ಲಿ ಫೈನಾನ್ಷಿಯಲ್ ಟಿಪ್ಸ್ ಅಂತಾಗಲಿ ಅಥವಾ ಫೈನಾನ್ಷಿಯಲ್ ಅಡ್ವೈಸ್ ಅಂಥ ವಿಚಾರ ಅಲ್ಲ, ಅಥವಾ ಇದೇನು ರೆಮಿಡಿ ಅನ್ನೋ ರೀತಿಯಲ್ಲೂ ನೀವು ತಗೊಳ್ಳೋ ಅಗತ್ಯ ಇಲ್ಲ. ಇದು ರೆಮಿಡಿ ಅನ್ನೋದಕ್ಕಿಂತಲೂ ಕರೆಕ್ಷನ್ ಅಂತ, ನಿಮ್ಮ ಮೈಂಡ್ಸೆಟ್ನಲ್ಲಿ ನಿಮ್ಮ ವೀಕ್ ಪಾಯಿಂಟ್ಗಳು, ವೀಕ್ನೆಸ್ಗಳು ಅಂತ ಏನಿದೆ ಕನ್ಯಾ ರಾಶಿಯವರಿಗೆ ಸ್ಪೆಸಿಫಿಕ್ ಆಗಿ ಅಪ್ಲೈ ಆಗುವ ಹಾಗೆ ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಅಪ್ಲೈ ಮಾಡ್ಬೋದು. ರೂಲ್ 1 ಮೇಂಟೆನೆನ್ಸ್ ಮನಿ ಬಕೆಟ್ ಅಂತ ಅಂದರೆ ನಿಮಗೆ ಮೇಂಟೆನೆನ್ಸ್ ಅನ್ನೋದು ಒಂದು ನಿಮ್ಮ ಹ್ಯಾಬಿಟ್ ಆಗಿರೋದ್ರಿಂದಾಗಿ ನಿರ್ವಹಣೆ ಅಚ್ಚುಕಟ್ಟಾಗಿರಬೇಕು ಅಂತ ನಿರ್ವಹಣೆ ಅನ್ನೋದನ್ನು ನೀವು ಅತಿಯಾಗಿ ಮಾಡೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅದನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಬಜೆಟ್ ಇಟ್ಕೊಳ್ಬೋದು. ಅಂದರೆ ಮಂತ್ಲಿ ಫಿಕ್ಸ್ಡ್ ಅಮೌಂಟು ಇಷ್ಟು ಅಂತ ಇಟ್ಕೊಳ್ಬೋದು. ಹೆಲ್ತ್ ಇರಲಿ, ರಿಪೇರ್ ವರ್ಕ್ ಇರಲಿ, ಅಪ್ಗ್ರೇಡ್ ಇರಲಿ, ಯಾವುದೋ ಒಂದು ಕರೆಕ್ಷನ್ ಮಾಡಬೇಕು ಅಂತ ಅನ್ನೋದಿರಲಿ, ಅಥವಾ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡೋದು ಅಂತಿರಲಿ, ಇದಕ್ಕೊಂದು ಬಜೆಟ್ ಅಂತ ಇಟ್ಕೊಳ್ಳಿ. ಆ ಬಜೆಟ್ ಕ್ರಾಸ್ ಆದಮೇಲೆ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತೆ ನೀವು ಜಸ್ಟಿಫೈ ಮಾಡೋದು, ಮತ್ತೆ ಏನೋ ಒಂದು ಎಕ್ಸೆಪ್ಷನ್ ತಗೊಳ್ಳೋದು ಮಾಡಬಾರ್ದು. ಎರಡನೇದು ಸ್ಮಾಲ್ ಸ್ಪೆಂಡಿಂಗ್ ಸೀಲಿಂಗ್ ಅಂತ ಅಂದರೆ ಸಣ್ಣ ಸಣ್ಣ ಖರ್ಚುಗಳು ಅಂತ ನೀವೇನು ಮಾಡ್ತೀರೋ ಈ ಸ್ಮಾಲ್ ಎಕ್ಸ್ಪೆನ್ಸಸ್ ಅನ್ನೋದು ಅನ್ಲಿಮಿಟೆಡ್ ಹೋಗಬಾರ್ದು. ಇಲ್ಲೂ ಕೂಡ ನೀವು ಮಂತ್ಲಿ ಈ ಮೈಕ್ರೋ ಎಕ್ಸ್ಪೆನ್ಸಸ್ ಕೂಡ ನಾನು ಇಷ್ಟೇ ಸ್ಪೆಂಡ್ ಮಾಡೋದು ಅಂತ ನೀವು ಇಲ್ಲೂ ಕೂಡ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ಅದೇ ಬಜೆಟ್ ಒಳಗಡೆ ನಿಮ್ಮ ಸ್ಪೆಂಡಿಂಗ್ ಇರಬೇಕು. ಏನು ಆನ್ಲೈನ್ ಪರ್ಚೇಸ್ ಇರಲಿ, ಫುಡ್ ಆರ್ಡರ್ ಮಾಡೋದಿರಲಿ, ಅಥವಾ ಏನೋ ಒಂದು ದಾರಿಯಲ್ಲಿ ಏನೋ ಕಂಡಾಗ ತಗೊಳ್ಳೋದಿರಲಿ, ಇಂಥ ವಿಚಾರಗಳು. ಇನ್ನು ರೂಲ್ 3 1 ಕರೆಕ್ಷನ್ ಓನ್ಲಿ ಅಂತ ಅಂದರೆ ಒಂದು ಪ್ರಾಬ್ಲಮ್ಗೆ ಒಂದು ಸಲ ನೀವು ಅದನ್ನು ಸರಿ ಮಾಡಿದ ಮೇಲೆ ಅದಕ್ಕೋಸ್ಕರ ನೀವು ಹಣ ಖರ್ಚು ಮಾಡಿದ ಮೇಲೆ ಮತ್ತೆ ಅದನ್ನು ರಿಪೇರಿ ಮಾಡೋದು, ಮತ್ತೆ ಅದನ್ನು ಸರಿ ಮಾಡಬೇಕು ಅಂತ ಹೋಗೋದಕ್ಕಿಂತಲೂ ಹೆಚ್ಚಾಗಿ ಒಂದು ಪ್ರಾಬ್ಲಮ್ನ ಒಂದ್ಸಲ ಸರಿ ಮಾಡಿದ ಮೇಲೆ ನೀವು ಮೂವ್ ಆನ್ ಆಗಬೇಕಾಗತ್ತೆ. ಮತ್ತೆ ಅದನ್ನು ಸರಿ ಇದೆಯಾ ಇಲ್ವಾ ಅಂತ ನೋಡೋದು, ಅಬ್ಸರ್ವ್ ಮಾಡೋದು, ಇಂಥದನ್ನು ಮಾಡೋದು ಅಗತ್ಯ ಇರಲ್ಲ ಅಂತ, ಮಾಡೋದು ಬೇಡ ಅಂತ. ಅದೇನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಕನ್ಯಾ ರಾಶಿಯವರು ಓವರ್ ಕೇರ್ ಇರೋದ್ರಿಂದಾಗಿ ಇದೇನೋ ಪ್ರಾಬ್ಲಮ್ ಆಗಿಬಿಡ್ತದೆ ಅಂತ ಅವ್ರಿಗೆ ಅನಿಸೋದಷ್ಟೇ ಅದು. ಮತ್ತು ರೂಲ್ 4 ಇಂಪರ್ಫೆಕ್ಷನ್ ಆಕ್ಸೆಪ್ಟೆನ್ಸ್ ಅಂತ. ಕನ್ಯಾ ರಾಶಿಯವರಿಗೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಪರ್ಫೆಕ್ಟ್ ಆಗಿಲ್ಲ, ಅಚ್ಚುಕಟ್ಟಾಗಿಲ್ಲ ಅಂದರೆ ಸ್ವಲ್ಪ ಅವರಿಗೆ ಡಿಸ್ಟರ್ಬ್ ಅಂತ ಅನಿಸುತ್ತೆ. ಸೊ ಅಂಥ ವಿಚಾರದಲ್ಲಿ ನೀವೀಗ ಆ್ಯಕ್ಚುಲಿ ಪರ್ಫೆಕ್ಷನ್ಗೋಸ್ಕರ ತುಂಬ ಅತಿಯಾಗಿ ಕರೆಕ್ಷನ್ಗಳನ್ನು ಮಾಡ್ತಾ ಹೋದರೆ ಅದು ನೀವೇನು ಕರೆಕ್ಷನ್ ಮಾಡ್ತಾ ಇದ್ದೀರೋ ಅದು ಪರ್ಫೆಕ್ಷನ್ ಬರುತ್ತೋ ಇಲ್ವೋ, ಸೇವಿಂಗ್ಸ್ ಅಂತೂ ಪರ್ಫೆಕ್ಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾರಣಕ್ಕೆ ನೀವು ಸೇವಿಂಗ್ಸ್ ಮಾಡಬೇಕು ಅನ್ನುವಂಥ ಮೈಂಡ್ಸೆಟ್ ಏನಾದರೂ ನಿಮಗೆ ಇತ್ತು ಅಂದರೆ, ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಕರೆಕ್ಷನ್ ಮಾಡೋದು, ನಿರ್ವಹಣೆ ಮಾಡೋದು, ಇಂಪ್ರೂವ್ಮೆಂಟ್ ಮಾಡೋದು, ಸುಧಾರಣೆ ಮಾಡೋದು, ಇಂಥ ವಿಚಾರದಲ್ಲಿ ಈಗ ತಾನೇ ನಾನು ಹೇಳಿದಂಥ ಒಂದು 3-4 ರೂಲ್ಗಳನ್ನು ಫಾಲೋ ಮಾಡಿ ಅದರ ಜೊತೆಯಲ್ಲಿ ಕೆಲವೊಂದು ಇಂಪರ್ಫೆಕ್ಷನನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದೇ. ಸೊ ಕನ್ಯಾ ರಾಶಿಯವರಿಗೆ ಹಣದ ಸಮಸ್ಯೆ ಬಂದು ಕೇರ್ಲೆಸ್ನಿಂದ ಬರೋದಲ್ಲ, ಅತಿಯಾದ ಕಾಳಜಿಯಿಂದ ಬರೋದು. ಸೊ ನಿಮ್ಮ ಈ ಕೇರ್ ಮೈಂಡ್ಸೆಟ್ ಏನಿದೆಯೋ ಇದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟರೆ ಹಣಕಾಸು ಕೂಡ ತನ್ನಿಂತಾನೇ ಸ್ಟೇಬಿಲಿಟಿಗೆ ಬರ್ತದೆ. ಸೊ ಒಂದು ಕಡೆ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸು ಕೂಡ ಇರಬೇಕಾಗತ್ತೆ. ಒಂದು ಕಡೆ ಲೈಫ್ನಲ್ಲಿ ಎಲ್ಲವೂ ಪರ್ಫೆಕ್ಷನ್ ಆಗೂ ಇರಬೇಕು, ಹಾಗೆಯೇ ಹಣಕಾಸಿನ ವಿಚಾರದಲ್ಲೂ ಕೂಡ ಅದು ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬಾರ್ದು. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಾಶಿಯ ಮನಿ ಸೈಕಾಲಜಿ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.